ಮಾಡಿದ್ದಾರೆ. ಆದರೆ ನಮಗೆ ಆಘಾತಕರವಾದಂತಹ ಸುದ್ದಿಯನ್ನು ನಾನು ತಿಳಿಸ್ತಾ ಇದ್ದೇನೆ. ಮೊನ್ನೆ 2 ದಿವಸಗಳ ಹಿಂದೆ ಸುಪ್ರೀಂ ಕೋರ್ಟ್ ಎಲ್ಲೋ ಒಂದು ಕಡೆ ಬಿಜೆಪಿಯ ಎಜೆಂಟ್ ಅಂತ ವರ್ತಿಸಿ ಅದೇನಂತೆ ಈ ಎಲೆಕ್ಷನ್ ಕಮಿಷನ್ ಮಾಡೋದು ಸರಿ ಅನ್ನೋ ಮಾತನ್ನ ಹೇಳಿದೆ. ಅದನ್ನ ದೇಶಾದ್ಯಂತಲೂ ಸಹಿತವಾಗಿ ಅದನ್ನ ಅವಿರತವಾಗಿ ಹೋರಾಟದಿಂದ ವಿರೋಧಿಸಿದ್ದಾರೆ. ಇವತ್ತಿನ ದಿವಸ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆಕ್ಟ್ ನಲ್ಲಿ SIR ಮಾಡಬೇಕು ಅನ್ನೋದಿತ್ತು ಅಂತ ಹೇಳಿದರೆ, ಆದ್ರೆ ಎಲ್ಲೂ ಸಹಿತವಾಗಿ ಇಲ್ಲಿ ಮುಸಲ್ಮಾನರನ್ನ, ಹಿಂದುಳಿದರನ್ನ, ಬಡವರನ್ನ ಅವರನ್ನೇ ಗುರುತಿಸಿ ಅವ್ರನ್ನ ವೋಟರ್ ಲಿಸ್ಟ್ ಇಂದ ತೆಗೆಯುವಂತ ಪ್ರಕ್ರಿಯೆ ನಡೆದಿದೆ. ಮೇಲ್ನೋಟಕ್ಕೆ ಏನಂತ ವಿಷಯ ಬೇರೆ, ಆದ್ರೆ ಅವೆಲ್ಲರೂ ನೋಡಿದ್ರೆ ವೆಸ್ಟ್ ಬೆಂಗಾಲದಲ್ಲಿ ಏನಾಗಿದೆ, ಡೈರೆಕ್ಟ್ಲಿ ಎಲ್ಲ ಇದೆ, ಎಷ್ಟು ವೋಟ್ಗಳನ್ನ ಅವರು ತೆಗೆದಿದ್ದಾರೆ. ಏನಕ್ಕಾಗಿ ತೆಗೆದಿದ್ದಾರೆ? ಕೆಲವು ಕಡೆ ಆಡಳಿತ ಮಾಡತಕ್ಕಂಥ ಬಿಜೆಪಿ ಪಕ್ಷಕ್ಕೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಪ್ರಕ್ರಿಯೆ ನಡೆದಿದೆ. ಇಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಬಿಜೆಪಿಯ ಏಜೆಂಟ್ ಆಗಿ ವರ್ತನೆ ಮಾಡ್ತಾರೆ. ಇದನ್ನು ನಾವು ಈ ಸ್ವತಂತ್ರ ದೇಶದ ಪ್ರಜಾತಂತ್ರರು ಎಲ್ಲಾ ರೀತಿಯಿಂದಲೂ ಸಹಿತ ವಿರೋಧವನ್ನು ವ್ಯಕ್ತ ಮಾಡ್ತೇವೆ. ಕೊನೆ ಉಸಿರಿಗೂ ಸಹಿತ ಈ ನಮ್ಮ ಹಕ್ಕನ್ನು ಪಡ್ಕೊಳ್ತಿದ್ದೇವೆ. ಯಾವ ಪಕ್ಷದ ನಾಯಕರು ಏನೇನ್ ಹೇಳ್ತಾ ಇದಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾವು ಬಂದಿರೋದೇ ನಾವು ಏನಿದೆ ಈ ಸಂವಿಧಾನವನ್ನ ಬದಲಿ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾವತ್ತೂ ಸಹಿತವಾಗಿ ಈ ದೇಶದ ಸಾರ್ವಜನಿಕರು ಎಂದೂ ಇದನ್ನು ಸಹಿಸಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೂ ಸಹಿತ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಪರಿಪೂರ್ಣವಾಗಿ ಹೋರಾಟ ಮಾಡಿ ಅದನ್ನು ಉಳಿಸಲು ಪ್ರಯತ್ನ ಮಾಡ್ತೇವೆ. ಇದು SIR ಯಾವುದೇ ಕಾರಣಕ್ಕೂ ಸಹಿತವಾಗಿ ಇದರ ಇಂಪ್ಲಿಮೆಂಟೇಷನ್ ಆಗಬಾರ್ದು. ಏನಂದ್ರೆ ಮೇಲ್ನೋಡಕ್ಕೆ ಇದು ಒಂಥರ ಗೋಮುಖ ವ್ಯಾಘ್ರ ಇದೆ, ನೋಡೋದಕ್ಕೆ ಮುಖ ಬೇರೆ, ಆದ್ರೆ ಕೆಲಸ ಹಿಂದೆ ಆಗ್ತದೆ ಬೇರೆ. ಇದನ್ನು ನಮಗೆ ನೋವಾಗಿರೋದು ಅದ್ರ ಕೆಲಸ ಮಾಡ್ತಕ್ಕಂಥದ್ದು ಏನು ಪರಿಣಾಮ ಇದೆ ಅದನ್ನು ನಾವು ಗಮನಿಸ್ತೇವೆ. ಇದು ಎಲ್ಲ ಒಂದರಲ್ಲೂ ಸಹಿತ ವಿರೋಧಿಸಿ ಇದನ್ನೇನಂತೆ ಒಂದ್ ದಿವಸ ಸರ್ಕಾರವೇ ಜನರ ಒತ್ತಡಕ್ಕೆ ಮಣಿದು ಈ ತಮಗೆ ಬಂದರೆ ಬೇರೆ ಬೇರೆ ಇದರಲ್ಲೂ ಸಹಿತ ಏನೆಲ್ಲ ಮುಖ್ಯಮಂತ್ರಿಗಳು ಚುನಾವಣೆಗೆ ಮುಂಚಿತವಾಗಿ ಹೇಳಿದ್ರು ಅದನ್ನೇನಂತೆ ಅದರ ಒತ್ತಡದಲ್ಲಿ ಅದು ಹಿಂಬರುವಂತ ಪ್ರಸಂಗ ಬಂದು. ಆದ್ರಿಂದ ಎಲ್ಲಾ ಹೋರಾಟಗಾರರಿಗೆ ಕೆಲವು ನೂರಾರು ಜನ ಹೋರಾಟಗಾರರು ಸಹಿತ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ಭೀಕರವಾದ ಸಂವಿಧಾನದ ಕಗ್ಗೊಲೆಯ SIR ಅನ್ನೋದನ್ನ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ವರ್ತಕರು ನೀವೇನ್ ಕೂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದೀರೋ, ನೀವೆಲ್ಲರೂ ಕೂಡ ಇದೇ ಸಂವಿಧಾನದ ಅಡಿಯಲ್ಲಿ ಹಕ್ಕುಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಸಂಸಾರವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದೇ ನಮ್ಮ ಆತ್ಮದ ಸಂವಿಧಾನವೆನ್ನೋದನ್ನ ನೀವ್ಯಾರೂ ಮರಿಬಾರ್ದು. ಈ ಒಂದು ಸಂವಿಧಾನವನ್ನ ಕಿತ್ತೊಸಿತೀವಿ ಅಂತಾನೆ ಅಧಿಕಾರಕ್ಕೆ 2014ರಲ್ಲಿ ಬಂದಂತ ಬಿಜೆಪಿ ಈ ಸಂವಿಧಾನಕ್ಕೆ ಮುಟ್ಟೋದಕ್ಕೆ ಸಾಧ್ಯವಾಗದೇನೆ ಒಂದೊಂದೇ ಪುಟಗಳನ್ನ ಅಸ್ಥಿರಗೊಳಿಸ್ತಾ ಚುನಾವಣೆಯ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡಂತಹ ಬಿಜೆಪಿ, ದಯವಿಟ್ಟು ನಿಂತ್ಕೊಳ್ಳಿ, ಚುನಾವಣೆಯನ್ನೇ ಮುಖ್ಯ ಉದ್ದೇಶ ಮಾಡಿಕೊಂಡಂತಹ ಬಿಜೆಪಿ ಮೊದಲೇನ್ ಮಾಡ್ತು, ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಕಡೆ ಕೈ ತೋರಿಸಿ 2014ರಲ್ಲಿ ಅಧಿಕಾರಕ್ಕೆ ಬಂತು. ಮಾತೆತ್ತಿದ್ರೆ ಪಾಕಿಸ್ತಾನ್ ಹಿಂದೂ ಮುಸ್ಲಿಂ ಅಂತ ಹೇಳಿ ದೇಶದಲ್ಲಿ ಇರುವಂತಹ ಸೌಹಾರ್ದತೆಯನ್ನ ಕೆಣಕಿ ಈ ದೇಶದಲ್ಲಿ ನಮ್ಮ ಜೊತೆಗೆ ನಮ್ಮೊಂದಿಗೆ ತಮ್ಮ ಹಿರಿಯರನ್ನ ತಮ್ಮ ಪುರಾತನ ಕಾಲದಿಂದಲೂ ನಮ್ಮೊಟ್ಟೊಟ್ಟಿಗೆ ನಮ್ಮ ಸ್ವಾತಂತ್ರ್ಯ ಚಳವಳಿಗಾಗಿ ಅತ್ಯಂತ ಅದ್ಭುತ ಕೊಡುಗೆ ಕೊಟ್ಟಂತಹ ಮುಸ್ಲಿಂ ಸಮುದಾಯಕ್ಕೆ ಕಿರುಕುಳ ಕೊಡುವುದನ್ನೇ ತಮ್ಮ ಮುಖ್ಯ ಗುರಿಯನ್ನಾಗಿಸಿಕೊಂಡು ಅಧಿಕಾರಕ್ಕೆ ಬಂದ್ರು. ನಾವು ಹಿಂದೂ ರಾಷ್ಟ್ರ ತಂದುಕೊಟ್ಟ ಮೇಲೆ ಈ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ನೀವೇನಾದ್ರೂ ಇವತ್ತು ಹೋಗಿ ನೋಡಿದ್ರೆ ಅಲ್ಲಿ ಬಲಿದಾನವಾಗಿರುವಂತಹ ದೊಡ್ಡ ಬೃಹತ್ ಸಂಖ್ಯೆ ಇವತ್ತು ಮುಸಲ್ಮಾನ್ ಸಮುದಾಯ ಅನ್ನೋದು ನಾವೆಲ್ಲ ಅರ್ಥಕೊಳ್ಬೇಕಾಗುತ್ತೆ. ಈ ದೇಶದ ಒಂದು ಸ್ವಾತಂತ್ರ್ಯದಲ್ಲಿ ಅವರ ಕೊಡುಗೆ ಅದ್ಭುತವಾಗಿದೆ. ಅಂತಹ ಒಂದು ಸಮಾಜವನ್ನ ಗುರಿಯಾಗಿಸಿಕೊಂಡು ಇವತ್ತು ಮೊದಲು ಹಿಂದೂ ಮುಸ್ಲಿಂ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದ್ರಿ. ಇಡಿಯನ್ನ ಬಳಕೆ ಮಾಡ್ಕೊಂಡ್ರಿ, CBI ಅನ್ನ ಬಳಕೆ ಮಾಡ್ಕೊಂಡ್ರಿ. ಈಗ ಚುನಾವಣಾ ಆಯೋಗವನ್ನ ಅಸ್ಥಿರಗೊಳಿಸಿ ಅಲ್ಲಿ ಎಲ್ಲಾ ಕಾನೂನುಗಳನ್ನ ಗಾಳಿಗೆ ತೂರಿ ನೀವು SIR ನ ಮಾಡ್ತಾ ಇರೋದು. ಇದಕ್ಕೇನಂತ ಹೆಸರಿಟ್ಟಿದ್ದೀರಿ? SIR.